ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಒಂದು ವೇಳೆ ನಿಮಗೆ ಬೇರೆ ಬೇರೆ ಥರದ ಚಟ್ನಿಗಳು ತಿನ್ನಲಿಕ್ಕೆ ಇಷ್ಟ ಇದ್ದರೆ ಈ ಚಟ್ನಿ ನಿಮಗೆ ಪರ್ಫೆಕ್ಟ್ ಆಗಿದೆ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಪಲ್ಯ ಇಷ್ಟ ಇಲ್ಲ ಅಂಥ ಸಮಯದಲ್ಲಿ ನಿಮಗೆ ಏನಾದರೂ ಚಪಾತಿ ರೊಟ್ಟಿ ಅಥವಾ ದೋಸೆ ಜೊತೆ ಬೇಕಾಗಿದ್ದರೆ ಈ ಚಟ್ನಿ ನಿಮಗೆ ಪರ್ಫೆಕ್ಟ್ ಆಗಿದೆ. ಯಾಕಂದರೆ ಇದು ಚಪಾತಿ ಅಥವಾ ರೊಟ್ಟಿ ಅಥವಾ ದೋಸೆ ಜೊತೆನೂ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಇದೆ. ಒಂದು ಸರ್ತಿ ಟ್ರೈ ಮಾಡಿ. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ಇದನ್ನು ಮಾಡಲಿಕ್ಕೆ ನಾನು 4 ಕೆಂಪು ಟೊಮೆಟೊನ ತೆಗೆದುಕೊಂಡಿದ್ದೇನೆ. ಇದು 4 ಕೆಂಪು ಟೊಮೆಟೊ ನಿಮಗೆ 1 ರಿಂದ 2 ಸರ್ತಿ ಚಟ್ನಿ ಆಗಿಬಿಡುತ್ತೆ. ನಿಮಗೆ ಹೆಚ್ಚು ಕ್ವಾಂಟಿಟಿಯಲ್ಲಿ ಮಾಡಿ ಇಡಬೇಕಂದ್ರೂ ಕೂಡ ಮಾಡ್ಬೋದು. ಇದನ್ನು ಮಾಡಿ ನೀವು ಫ್ರಿಜ್ಜಲ್ಲಿ 8 ದಿನ ಸ್ಟೋರ್ ಕೂಡ ಮಾಡಿ ಇಡ್ಬೋದು. ಈ ರೀತಿಯಾಗಿ ನಾನು 4 ಟೊಮೆಟೊಗಳನ್ನು ತೆಗೆದುಕೊಂಡು ಅವುಗಳನ್ನು ಕಟ್ ಮಾಡಿದ್ದೇನೆ. ಅದರ ನಂತರ ನೋಡಿ, ಇದನ್ನು ನೀವು ಒಂದು ವೇಳೆ ರೊಟ್ಟಿ ಅಥವಾ ಚಪಾತಿ ಮಾಡಿದ ಮೇಲೂ ಕೂಡ ಅದೇ ತವೆಯಲ್ಲಿ ಈ ಚಟ್ನಿನ ನೀವು ಮಾಡ್ಬೋದು. ನಿಮಗೆ ಬೇರೆ ಏನು ಮಾಡೋ ಅವಶ್ಯಕತೆಯೂ ಇಲ್ಲ. ಇಲ್ಲಿ ನೋಡಿ, ನಾನು ಚಪಾತಿ ತವೆಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಕಟ್ ಮಾಡಿರುವಂಥ ಟೊಮೆಟೊಗಳನ್ನು ಇದರಲ್ಲಿ ಇಡ್ತಾ ಇದ್ದೇನೆ. ಅದರ ನಂತರ ನೋಡಿ, 1 ಗಡ್ಡೆ ಬೆಳ್ಳುಳ್ಳಿನ ಇದರಲ್ಲಿ ಸುಲಿದು ಹಾಕಬೇಕು. ಅದರ ನಂತರ 2 ಹಸಿಮೆಣಸಿನಕಾಯಿ, ಅರ್ಧ ಇಂಚದಷ್ಟು ನಾನು ಇಲ್ಲಿ ಶುಂಠಿನ ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಆಯಿಲಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಫ್ರೈ ಎಲ್ಲ ನಾವು ಜಸ್ಟ್ ಶಾಲೋ ಫ್ರೈ ಮಾಡಬೇಕು. ಇಲ್ಲಿ ಚೆನ್ನಾಗಿ ಟೊಮೆಟೊ ನೋಡಿ ಈ ರೀತಿ ಸುಡಬೇಕಾಗುತ್ತೆ. ಈ ರೀತಿಯಾಗಿ ಟೊಮೆಟೊ ಸ್ವಲ್ಪ ಸುಟ್ಟ ನಂತರ ನೋಡಿ ಇದನ್ನು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ ಚೆನ್ನಾಗಿ ಇದನ್ನು ಸುಡಬೇಕಾಗುತ್ತೆ. ಅದರ ನಂತರ ನೋಡಿ, 2 ಕಡೆಯಿಂದ ಚೆನ್ನಾಗಿ ಸುಟ್ಟ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಅದರ ನಂತರ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕೆಂಪು ಖಾರದ ಪುಡಿನ ಹಾಕ್ತಾ ಇದ್ದೇನೆ. ಇಲ್ಲಿ ಉಪ್ಪು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ತೆಗೆದುಕೊಳ್ಬೋದು. ಇಲ್ಲಿ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಪ್ಯೂರಿ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದನ್ನು ಚೆನ್ನಾಗಿ ನಾನು ಮಿಕ್ಸಿ ಜಾರಲ್ಲಿ ಪ್ಯೂರಿನ ರೆಡಿ ಮಾಡಿದ್ದೇನೆ. ಅದರ ನಂತರ ನೋಡಿ, ಅದೇ ತವೆಯಲ್ಲಿ ನಾವು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಆಯಿಲ್ನ ಹಾಕೋಬೇಕು. ಆಯಿಲ್ನ ಹಾಕಿದ ನಂತರ ನೋಡಿ, 1 ಕಡ್ಡೆ ಆಗುವಷ್ಟು ನಾನು ಕರಿಬೇವನ್ನ ಹಾಕ್ತಾ ಇದ್ದೇನೆ. ಒಂದು 1/2 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ನಾವು ಸಾಸಿವೆನ ಹಾಕಬೇಕು. 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆನ ಹಾಕ್ತಾ ಇದ್ದೇನೆ. ಅದರ ನಂತರ ನೋಡಿ, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ನಾವು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕಬೇಕಾಗುತ್ತೆ. ಎಲ್ಲವನ್ನು ಹಾಕಿದ ನಂತರ ನೋಡಿ, ಇದು ಫ್ರೈ ಆದ ನಂತರ ಆಯಿಲಲ್ಲಿ ನಾವು ಇಲ್ಲಿ ಟೊಮೆಟೊ ಪ್ಯೂರಿನ ರೆಡಿ ಮಾಡಿಟ್ಟಿದ್ವಲ್ವ ಅದನ್ನೇ ಇದಕ್ಕೆ ಹಾಕಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಎಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಬಿಡಬೇಕಂದ್ರೆ ಇದು ಗಟ್ಟಿಯಾಗಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಗ್ಯಾಸ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಒಂದು ಸ್ವಲ್ಪ ಇದರ ಟೇಸ್ಟ್ ಬರಲಿಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಲ್ಲನ ಹಾಕ್ತಾ ಇದ್ದೇನೆ. ಬೆಲ್ಲ ಹಾಕೋದ್ರಿಂದ ಈ ಟೊಮೆಟೊ ಚಟ್ನಿ ಡಿಫ್ರೆಂಟ್ ಆಗಿಬಿಡುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ. ಇಲ್ಲಿ ಬೆಲ್ಲ ಹಾಕೋದು ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದು ಗಟ್ಟಿ ಆಗುವವರೆಗೂ ನಾವು ಇದನ್ನು ಹೀಗೆ ಬಿಡಬೇಕಾಗುತ್ತೆ. ಇಲ್ಲಿ ನೋಡಿ, ಗಟ್ಟಿ ಕೂಡ ಆಗಲಿಕ್ಕೆ ಅಂದರೆ ಥಿಕ್ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಚಟ್ನಿ. ಇದರಲ್ಲಿರುವ ನೀರು ಎಲ್ಲವನ್ನು ಕಡಿಮೆ ಆಗಿ ಈ ಚಟ್ನಿ ಈ ರೀತಿಯಾಗಿ ಗಟ್ಟಿ ಆದ ನಂತರ ನೋಡಿ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ನೋಡ್ಬೋದು. ಈ ಚಟ್ನಿ ಚಪಾತಿ, ರೊಟ್ಟೆ ಅಥವಾ ದೋಸೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಇದೆ. ಇದನ್ನು ಒಂದ್ಸರ್ತಿ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.